ಸಂಧಿಗೆ ಸಮ್ಮತಿಸುವಂತೆ ಮಾಡುವ ಕಾರ್ಯವು ನಿನ್ನದಾಗಿದೆ ಗಾಂಧಾರಿ, ನಿನ್ನದಾಗಿದೆ. ಪುತ್ರ ಪ್ರೇಮದಿಂದ ಕರ್ತವ್ಯ ಮೂಢನಾದ ನೀನು ಈ ಅಖಂಡ ಸಾಮ್ರಾಜ್ಯ ಶಾಸನ ಭಾರವನ್ನು ಹೇಗೆ ನಿರ್ವಹಿಸಬಲ್ಲ? ಈ ಮೋಹವನ್ನು ತ್ಯಜಿಸು, ವಿವೇಕವೆಂಬ ನಿನ್ನ ಆಂತರಿಕ ಚಕ್ಷುವನ್ನು ತ್ಯಜಿಸು. ಈ ಸಂದಿಗ್ಧ ಸಮಯದಲ್ಲಿ ನೀನೇನು ಮಾಡಬೇಕೆಂಬುದನ್ನು ದುರ್ವಿನಿತನೂ ದುರಾಚಾರಿಯೂ ಆದ ದುರ್ಯೋಧನದ ಕೈಯಲ್ಲಿ ಈ ರಾಜ್ಯವನ್ನು ಒಪ್ಪಿಸುವುದರಿಂದ ಅದನ್ನು ಆಹ್ವಾನ ಕೊಟ್ಟಂತಾಗುವುದು, ನರಕವನ್ನೇ ಕೈಬಿಡಿಸಿ ಕರೆದಂತಾಗುವುದು. ಆದರೆ ಕುರುವೃದ್ಧರು ಶ್ರೀಕೃಷ್ಣ ಪರಮಾತ್ಮನ ಮಾತಿನಂತೆ ನಡೆದರೆ ಧರ್ಮದ ಉದ್ಧಾರವಾಗುವುದು, ಸ್ವರ್ಗದಾರಿಯೋ ನಿರೂಪಣವಾಗುವುದು. ಎಲ್ಲಿರುವ ಕುಮಾರನನ್ನು ಕರೆದುಕೊಂಡು ಬಾ.
ಏಕೆ ಈ ತಾಯಿಯ ಮಾತುಗಳನ್ನು ಕೇಳುವ ಇಚ್ಛೆ ಇಲ್ಲವೇ ಕಂದ ಯೋಜನ ಹಾಗೆಂದರೆ ತೋಪಾಸೆಗಳನ್ನು ಮಾಡಿ ನಿನ್ನನ್ನು ಪಡೆದು ಎದೆಯ ರಕ್ತವನ್ನು ಬಸಿದು ನಿನ್ನನ್ನು ಸಲಹಿದೆನು. ನಿನ್ನ ಶ್ರೇಯಸ್ಸೇ ಆ ದೇವರಲ್ಲಿ ನನ್ನ ಏಕಮಾತ್ರ ಮೆಚ್ಚೆ. ಬಾಲ್ಯದಲ್ಲಿ ನಿನ್ನ ಕಣ್ಗಳಿಂದ ತೊಟ್ಟು ಕಂಬನಿ ಭೂಮಿಗೆ ಬಿದ್ದರು ನನ್ನ ದೇಹದ ರಕ್ತವೇ ನಷ್ಟವಾದಂತೆ ಭಾವಿಸುತ್ತಿದ್ದೆನು. ಈ ತಾಯಿಯ ಮಾತುಗಳನ್ನು ಯಾಗಂತ ಬೇಡಿದಂತ ನಿನ್ನ ಸುಖ ಸಂಪದಗಳನ್ನು ನೋಡುವ ಸಲುವಾಗಿ ಮುಚ್ಚಿರುವ ಈ ಕಣ್ಗಳಿಂದ ರಕ್ತದ ಹನಿಯು ಸುರಿಯದಿದೆ. ತಾಯಿಯ ಪ್ರೇಮವು ಒತ್ತುವುದು ನಕ್ಷತ್ರಗಳ ಎಣಿಕೆ ಇರುವುದು, ಆದರೆ ಮಾತ್ರ ಪ್ರೇಮವು ಅನಂತ ಅಧಾನ ಅರಣ್ಯ. ಮಾತ್ರ ಪ್ರೇಮವು ಮಾನವ ಹೃದಯದ ಪಾನಮತ್ತನಾದ ಪಾಷಾಂಡದಂತೆ ಅದನ್ನು ಸಲಹೆಯನ್ನು ಕೇಳಲು ತಾಯಿಯಂತಹ ಒಂದು ಸ್ನೇಹಿತೆಯು ಹಿತೈಷಿಯು ಈ ಚತುರ್ಭುಜ ಮೂಲಗಳಲ್ಲಿ ಎಲ್ಲಿ ಹುಡುಕಿದರೂ ನಿನಗೆ ಸಿಗುವುದಿಲ್ಲ. ನನ್ನ ಮಾತುಗಳನ್ನು ಕೇಳಿ ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಟ್ಟು ಅವರೊಡನೆ ಸಮಾನವಾಗಿ ನಾನು ಕ್ಷತ್ರಿಯತ್ವವನ್ನು ತಿಳಿಸಲಿ. ಇಲ್ಲ ಇಲ್ಲ, ಜಗತ್ತೆಲ್ಲವೂ ಪ್ರತಿಭಟಿಸಿದರು. ಈ ದುರ್ಯೋಧನ ಧರ್ಮಚಿತ್ತನಾಗುವುದಿಲ್ಲ. ರಾಜ್ಯವನ್ನು ಅಪೇಕ್ಷಿಸುವರು ಯುದ್ಧ ಮಾಡಿದವರನ್ನು ಪಡೆಯಲಿ. ವಾಸುದೇವ, ಇದೇ ನನ್ನ ಹೃದಯ ಸಂದೇಶ. ನಾವು ಸಮರಾಯಜ್ಞರನ್ನು ವೀಕ್ಷಿಸಿದರು. ಆ ಪಾಂಡವರು ನಮ್ಮ ಸಂಧಿಯನ್ನು ಅಪೇಕ್ಷಿಸಬಹುದಾದರೆ ಅದು ದೊರಕುವುದಿಲ್ಲ. ರಣಾಂತರದಲ್ಲಿ, ಶಸ್ತ್ರಾಸ್ತ್ರಗಳ ಆಸ್ಪದದಲ್ಲಿ, ರಸಿಕರ ವೀರಾಪೇಕ್ಷದಲ್ಲಿ ತಿಳಿದಿರು. ನನಗಿಂದು ಸಮಯವನ್ನು ಬರುತ್ತೇನೆ. ಸಮಯವಿಲ್ಲ. ಅಧರ್ಮಾಚರಣೆಯಿಂದ ಬಂದವನಿಗೆ ಧರ್ಮಾಚರಣೆಗೆ ಸಮಯವೇ ಇಲ್ಲ. ಹಸಿದ ಬೇಡ ನಾಯಿಯಂತೆ ನೃತ್ಯವು ಮಾನವರಿಗೆ ಬೆನ್ನಟ್ಟೆ ಬರುತ್ತಿರುವಾಗ ಧರ್ಮಾಚರಣೆಗೆ ಸಮಯವಿಲ್ಲ. ಹೋಗುವಾತ ಭಾಗ್ಯ ಕುಮಾರ, ಇಷ್ಟೊಂದು ಅಸಹನೆಯಿಂದ ಕೂಡಿದವನಾಗಿ ಈ ಅಖಂಡ ಸಾಮ್ರಾಜ್ಯ ಶಾಸನಭಾರವನ್ನು ಹೇಗೆ ನಿರ್ವಹಿಸಬಲ್ಲೆ? ನೀನು ನಾಶವಂದ್ರೆ ಸಂಗಡ ಗುರುಕುಲವು ನಾಶವನ್ನು ನಿನ್ನ ವಿರುದ್ಧ ಅಂದ ಪಿತನು ಶೋಕ ಸಾಗರದಲ್ಲಿ ನಾನು ಮಾತ್ರ ನಿರಾಮವಾಗಿ ಕಣ್ಣೀರು ಸುರಿಸುತ್ತಾ ಈ ವಿಷಾದಮಯ ದೃಶ್ಯವನ್ನು ನೋಡಬೇಕಾಗಿದೆ. ಹೇ ಈಶ್ವರ, ಈ ಗಾಂಧಾರಿಯರ ರಾಟದಲ್ಲಿ ಎಂತಹ ಕರುಣಾಮಯ ಕಥೆಗೆ ನಾನು ದೂತನನ್ನು ಬಂಧಿಸುವುದು ರಾಜನೀತಿಗೆ ವಿರುದ್ಧ. ದುರ್ಯೋಧನನ ಅಟ್ಟಹಾಸವು ಎಷ್ಟೊಂದು ಮಿತಿ ಮೀರಿದೆ. ಸಜ್ಜನಿಂದ ಪರಿಶುದ್ಧವಾದ ಈ ಪಾಪವಾದ ರಾಜಸಭೆಯಲ್ಲಿ ಇನ್ನೊಂದರ ಏನು ತಾಯಿ, ಒಬ್ಬ ಸಾಮಾನ್ಯ ಮನುಷ್ಯರಿಗೆ ಎದುರು ನಾನಿಂದ ಪಲಾಯನ ಮಾಡಲೆ ಅಮ್ಮ, ಅದೆಂದಿಗೂ ಆಗತಕ್ಕ ಮಾತಲ್ಲ ತಾಯಿ. ಕಂಸ ಶುಭಾದಾನವನ್ನು ಲೀಲಾಮಾತುಗಳ ಒಬ್ಬ ತಪ್ಪಾಂಗ ಸಾಮಾನ್ಯ ಮನುಷ್ಯರಿಗೆ ಎದುರು ಇಲ್ಲಿಂದ ಪಲಾಯನ ಮಾಡಲೆ ಅಮ್ಮ, ಅದೆಂದಿಗೂ ಆಗತಕ್ಕ ಮಾತಲ್ಲ ತಾಯಿ. ಈ ನನ್ನ ಚಕ್ರದಲ್ಲಿ ಅದೆಷ್ಟೊಂದು ಶಕ್ತಿ ಅದರ ಒಂದಲ್ಪ ಆವರ್ತದಿಂದ ಇಡೀ ಜಗತ್ತಿನಲ್ಲಿ ಪಡೆಯಬೇಕು. ಆಕಾಶದ ಮಕ್ಕಳ ತಿರುಕಲಿದಂತೆ ಆರಂಭಿಸಿರುವುದು ಕೋಟಿ ಕೋಟಿ ದುರ್ಗವನ್ನು ಸಮರ್ಪಣವಾಗಿ ಈ ಮಣ್ಣಿನಲ್ಲಿ ಉರುಳಾಡುವುದು. ನಾನು ಒಬ್ಬ ಸಾಮಾನ್ಯ ಮನುಷ್ಯರಿಗೆ ಎದುರು ಜೀವನಾಗಿದೆ ಇಲ್ಲ ತಾಯಿ, ಅದೆಂದಿಗೂ ಆಗತಕ್ಕ ಮಾತಲ್ಲ.
ನಾನು ಬೈಕಾಗಿ ಹೇಳ್ತಿದ್ದೆ. ನನ್ನ ಗುರುವಿನ ಅವಹೇಳನವನ್ನು ನಾನು ಹೇಗೆ ನಡೆಸಿದೆ? ಅದು ನನ್ನ ಕುಲಾಂಗಾರದಿಂದ. ಭಕ್ತರೇ ಶಾಂತವನ್ನು ನೆರವೇರಿಸುವುದು ನಿನ್ನ ಕರ್ತವ್ಯ. ಅದಕ್ಕಾಗಿಯೋ ನಿನ್ನ ಚರಣಗಳನ್ನು ನಾನು ಹಿಡಿದು ಬೇಡ. ಇಲ್ಲಿಂದ ಹೊರಟು ಹೋಗುವುದೇನೋ ಹೊರಟು ಈಗಿನ ನಿನ್ನ ಸಲುವಾಗಿ ನಾನು ಹೇಳಿಯಂತೆ ಪ್ರಯತ್ನ ಮಾಡಿದೆ. ಆದರೆ ನಾನು ಯಾವ ಮಹತ್ತರ ಆಶೋತ್ತರದಿಂದ ಇಲ್ಲಿಗೆ ಬಂದೆನೋ ಅದು ದೀಪವನ್ನು ಮುಟ್ಟಿದ ಪತಂಗದಂತೆ ಬಿರುಗಾಳಿಗೆ ಸಿಕ್ಕ ಹುಲ್ಲು ಕಡ್ಡಿಯಂತೆ ಕ್ಷಣ ಮಾತ್ರದಲ್ಲಿ ನಾಶವಾಯಿತು. ದುರ್ಯೋಧನನ್ನು ನನ್ನ ಪ್ರಿಯ ಬಂಧುವಿನಂತೆ ಆಲಗಿಸಿಕೊಳ್ಳಲು ನಾನಿಲ್ಲಿಗೆ ಬಂದೆನು. ಆದರೆ ಅವನ ಔದಾರ್ಯವು ನನ್ನ ಗೆಳೆತನದ ವರದ ಹಸ್ತವನ್ನು ವೈರ್ಯ ವಜ್ರಪುಷ್ಟಿಯಾಗಿ ಮಾರ್ಪಡಿಸಿತು. ರಾಜಸಭೆಯ ಅಶಾಂತಿಯಿಂದ ಅಶಾಂತ ವಾತಾವರಣದಿಂದ ನನ್ನ ಹೃದಯದ ಶಾಂತಿ ಕಪೋತವು ಹುಟ್ಟಿ ರೆಕ್ಕೆಗಳು ಆಡುವ ಮೊದಲೇ ದುರ್ಮರಣಕ್ಕೀಡಾಯಿತು. ಅಮ್ಮ, ಆದರೂ ಚಿಂತೆ ಇಲ್ಲ. ನಿನ್ನ ಸಲುವಾಗಿ ನಾನು ನಿನ್ನ ಏಡಿಯಂತೆ ಪಲಾಯನ ಮಾಡಿದೆ. ಬಟ್ಟೆಯಿಂದ ಬೆಂಕಿಯನ್ನು, ಗಾಳಿಯಿಂದ ಬಿರುಗಾಳಿಯಿಂದ ಸಾಗರವನ್ನು, ಮಳೆಯಿಂದ ಸಾಗರವನ್ನು ಪ್ರತಿಭಟಿಸಲು ಯತ್ನಿಸಿಲ್ಲ. ವ್ಯರ್ಥ. ಅದೆಂದಿಗೂ ನಿಮ್ಮಿಂದ ಆಗತಕ್ಕದಲ್ಲ. ಎಷ್ಟು ಈ ನಂಬಿಕೆ ಮಾತ್ರವಿಲ್ಲ, ಏನು ಪ್ರಯೋಜನ ಇಲ್ಲ.
ಕರ್ಣ ಇಲ್ಲೋ ಇಲ್ಲೋ ಕರ್ಣ ಕರ್ಣ ಸಭೆಯಲ್ಲಿ ನಿನ್ನನ್ನು ನಿಂದಿಸಿದರು ಕರ್ಣ ನಿಂದಿಸಿದರು. ಇದು ನಿಜವೇ ಶಕುನಿ? ನಾನು ನಂಬುವುದಿಲ್ಲ. ನಂಬು ಅಂಗರಾಜ ನಂಬು. ಕರ್ಣನ ಉದಾರ ಹೃದಯವನ್ನು ತಿಳಿದ ಕೌರವರು ಈ ರೀತಿ ಮಾಡುವುದರಲ್ಲಿ ಆಶ್ಚರ್ಯವೇನಿಲ್ಲ. ಶಕುನಿ, ನಿನ್ನಲ್ಲಿ ದುರ್ಯೋಧನರಲ್ಲಿ ನಿನಗಿರುವ ಸ್ನೇಹ ಭಕ್ತಿ ಭರವಸೆಯಿಂದ ಈ ವಾಚ್ಯ ಶಬ್ದಗಳನ್ನು ಆಡಲು ಅವರು ಸಭೆಯಲ್ಲಿ ಹಿಂದಿರಲಿಲ್ಲ ಕರ್ಣ, ಹಿಂದಿರಲಿಲ್ಲ. ದುರ್ಯೋಧನನು ಎಲ್ಲವನ್ನೂ ಕೇಳಿದರು. ಸುಮ್ಮನೆ ಕುಳಿತಿದ್ದನು ಕರ್ಣ, ಸುಮ್ಮನೆ ಕುಳಿತಿದ್ದನು ಕರ್ಣ. ನೀನನ್ನು ನೋಡಿದರೆ ನನಗೆ ಎಷ್ಟು ದುಃಖವಾಗುವುದು ಗೊತ್ತೇ ಕರ್ಣ. ಇದು ಇದು ನಿಜವೇ ಶಕುನಿ? ನಿಜವಾಗಲು ನನ್ನ ರಕ್ತ ಕುದಿಯುತ್ತಿರುವುದು. ಏನು ನಡೆಯಿತು? ಮನೆ ಮಾದರೆ ಹೇಳು ಶಕುನಿ, ಹೇಳು. ಕರ್ಣ, ಕೃಷ್ಣನು ರಾಜಸಭೆಯಿಂದ ಹೊರಗೆ ಹೋದ ತಕ್ಷಣ ಮೂರ್ತಿಗಳಾಗಿದ್ದ ದುರ್ಯೋಧನನು ಹಸಿದ ಹುಲಿಯಂತೆ ಆರ್ಭಟಿಸುತ್ತಾ ಕ್ರೋಧದಿಂದ ಭೀಷ್ಮ ದ್ರೋಣಾದಿಗಳನ್ನು ಪಾಂಡವರ ಪಕ್ಷಪಾತಿಗಳನ್ನು ನಿಂದಿಸಿದನು ಕರ್ಣ, ನಿಂದಿಸಿದನು. ಮತ್ತು ಪಾಂಡವರೊಡನೆ ಯುದ್ಧಕ್ಕೆ ಸಿದ್ಧರಾಗುವಂತೆ ಸಮಸ್ತ ಸಾಮಂತರಿಗೂ ಆಜ್ಞೆ ಮಾಡಿದನು ಕರ್ಣ, ಆಜ್ಞೆ ಮಾಡಿದನು. ಹಾಗೂ ಸಭೆಯಲ್ಲಿ ಕರ್ಣನಿಗೆ ಸೇನಾಧಿಪತ್ಯವನ್ನು ಕಟ್ಟಬೇಕೆಂದು ಪ್ರಕಟವಾಗಿಯೇ ಹೇಳಿದನು ಕರ್ಣ, ಪ್ರಕಟವಾಗಿಯೇ ಹೇಳಿದನು. ಎಲ್ಲವೂ ನಿಶ್ಚಯವಾದಂತೆ ಕಾಣುತ್ತಿರುವುದು ಆಗ ಕರ್ಣ ಭೀಷ್ಮರು ಶಕುನಿ, ಕುರುಪಿತ ಮಾರು ಏನು ಹೇಳಿದರು? ಕರ್ಣ ಭೀಷ್ಮನು ಆ ರೀತಿಯ ಸೂರ್ಯನ ಹೇಳಿರಲಾರ ಕರ್ಣ. ಆದರೆ ಆತನ ಮಾತಿನಿಂದ ನಿನ್ನ ಸೇನಾಧಿಪತ್ಯವು ಭಂಗವಾಯಿತು ಕರ್ಣ, ಭಂಗವಾಯಿತು. ಶಕುನಿ, ಅವರು ಏನು ಹೇಳಿದರು? ನಾನು ಯಾವಾಗಲೂ ಸೇನಾಧಿಪತ್ಯಕ್ಕೆ ಆಶಿಸಿದವನಲ್ಲ. ಆದರೆ ದುರ್ಯೋಧನಲ್ಲಿ ಇಂಥ ಪರಿವರ್ತನೆ ಆದ ಮೇಲೆ ನಾನು ಯಾರಿಗೋಸ್ಕರ ಇಂಥ ಮಾಡಲಿ? ಸರಿಯಾಗಿ ಹೇಳಿದ ಕರ್ಣ. ಕರ್ಣ, ನೀನು ರಥವನ್ನೇರಿ ಕೃಷ್ಣನೊಡನೆ ಹೋದೆಯಷ್ಟೇ. ಆ ಸಂಗತಿಯನ್ನು ಭೀಷ್ಮನು ದುರ್ಯೋಧನನಿಗೆ ತಿಳಿಸಬೇಕು. ಆ ತಂತ್ರಿಯಾದ ಕೃಷ್ಣನ ಸರಿ ನುಡಿಗಳಿಗೆ ಎಲ್ಲಿ ವಶವಾದೆಯೋ ಏನೆಂದು ಆ ದುರ್ಯೋಧನನಿಗೆ ಸಂದೇಹ ಕರ್ಣ, ಸಂದೇಹ. ಶಕುನಿ, ಗುರುಕುಲದ ಅರಸರು ಈ ಕರ್ಣನ ಸ್ವಾಮೀನಿಷ್ಠೆಯನ್ನು ತಿಳಿದಿಲ್ಲವೇ? ತಿಳಿದಿರುವರು ಕರ್ಣ, ತಿಳಿದಿರುವರು. ಆದರೇನು ಕೃಷ್ಣನಿಗೂ ಎರಡ ಮಾತಿನ ಸಂಗತಿಯನ್ನು ತಿಳಿಯುವವರೆಗೂ ನಿಮಗೆ ಸೇನಾಧಿಪತ್ಯವನ್ನು ಕೊಡಬಾರದೆಂದು ನಿರ್ಧಾರವಾಯಿತು ಕರ್ಣ, ನಿರ್ಧಾರವಾಯಿತು. ಇದಕ್ಕೆ ಕಾರಣ ಭೀಷ್ಮ ತಾನೇ? ಯಾರಾದರೂ ಆಗಲಿ ಬಿಡಯ್ಯ, ನಿನ್ನನ್ನು ಸಭೆಯಲ್ಲಿ ತುಚ್ಛೀಕರಿಸಿ ಮಾತನಾಡಿದರು ಕರ್ಣ, ತುಚ್ಛೀಕರಿಸಿ ಮಾತನಾಡಿದರು. ಅವರು ಏನು ಹೇಳಿದರು? ಕರ್ಣ, ಆ ದುರ್ವಾಕ್ಯವನ್ನು ನಾನು ಈ ನನ್ನ ಬಾಯಿಯಿಂದ ನುಡಿಯಲಾರೆ ಕರ್ಣ, ನುಡಿಯಲಾರೆ. ಆದರೆ ಏನು ಜಪ್ತ ಇಲ್ಲ, ಹೇಳುವೇನು ಕೇಳು. ಈ ಸೂತ ಕುಲದಲ್ಲಿ ಹುಟ್ಟಿದ ಈಚೆಗೆ ಸ್ವಾಮಿ ಭಕ್ತಿ ಎಲ್ಲಿ ಎಂದು ನಿಂದಿಸಿದರು ಕರ್ಣ, ನಿಂದಿಸಿದರು. ಶಕುನಿ, ಸೂತ ಕುಲದಲ್ಲಿ ಹುಟ್ಟಿದವನು ರಾಜಭಕ್ತನಾಗಬಾರದೆ? ಮಾನವ ಜಾತಿಯ ಸದ್ಗುಣರಲ್ಲವನು
ಮೀಸಲಾಗಿರ್ತಾನೆ ಶಕುನಿ, ಮೀಸಲಾಗಿರ್ತಾನೆ. ಕರ್ಣ, ಸೂತ ಕುಲದಲ್ಲಿ ಹುಟ್ಟಿದವನು ರಾಜಭಕ್ತನಾಗಬಾರದೆ. ವಿಧಾತನು ಮಾನವ ಜಾತಿಯ ಸದ್ಗುಣಗಳೆಲ್ಲವನ್ನು ಉಚ್ಚ ಕುಲದವನಿಗೆ ಮೀಸಲಾಗಿಟ್ಟನೆ ಶಕುನಿ, ಮೀಸಲಾಗಿಟ್ಟನೆ. ಚಿಕ್ಕಂದಿನಲ್ಲಿ ನನ್ನ ಸಂಗಡ ಹುಟ್ಟುವರು ಆಟವಾಡುತ್ತಿರಲ್ಲ. ಸೂತ ಕುಲದವನೆಂದು ಮುಟ್ಟಿದರೆ ದೋಷವೆಂದು ತಿಳಿದಿದ್ದರು. ನಾನು ಏಕಾಂಗಿಯಾಗಿ ಕಣ್ಣೀರು ಸುರಿಸುತ್ತಾ ಹೃದಯ ವೇದನೆಯನ್ನು ಜಗತ್ಕರ್ತನಲ್ಲಿ ಹಿಂದೇರಿಸಿಕೊಡುತ್ತದೆ. ಶಕುನಿ, ಈ ಅವಮಾನವನ್ನು ನಾನೆಷ್ಟು ದಿನ ಸಹಿಸೇನೆ. ಕರ್ಣ, ಕಿರಣಾಗು ಕರ್ಣ, ಕಿರಣಾಗು. ನೀನು ಅವ್ಯಾಜ್ಯ ಸ್ನೇಹವನ್ನು ನಿರಾಕರಿಸಿದ ಪ್ರತಿಕಾರ ಅವರ ಕೈಯಲ್ಲಿರುವುದು. ನೀನು ಭೀಷ್ಮನ ಯುದ್ಧದಲ್ಲಿ ಪರಾಜಿತನಾಗುವವರೆಗೂ ಕರ್ಣ, ಭೀಷ್ಮನ ಯುದ್ಧದಲ್ಲಿ ಪರಾಜಿತನಾಗುವವರೆಗೂ ವಸ್ತ್ರಧಾರಣ ಮಾಡುವುದಿಲ್ಲವೆಂದು ಶಪಥವನ್ನು ಮಾಡು. ಶಪಥವನ್ನು ಮಾಡು ಕರ್ಣ, ಶಪಥವನ್ನು ಮಾಡು. ಆಗ ತಿಳಿಯಲಿ ಕರ್ಣನ ಅಸ್ತ್ರ ಕೌಶಲ್ಯದ ಅಭಾವ ಎಂತ ರಕ್ತಕಾರಿ ಎಂಬುದನ್ನು. ಶಪಥ ಮಾಡು ಕರ್ಣ, ಶಪಥ ಮಾಡು. ಶಕುನಿ, ಎಲ್ಲರೂ ಯುದ್ಧದಲ್ಲಿ ನಿರತರಾಗಿರುವಾಗ ಚೇಳಿಯಂತೆ ಮನೆಯಲ್ಲಿ ಕೂರುತ್ತಿದ್ದರು. ನನ್ನಿಂದ ಸಾಧ್ಯವಾಗುವುದು ಶಕ್ತಿ, ಸಾಧ್ಯವಾಗುವುದು. ಭೀಷ್ಮನು ಯುದ್ಧದಲ್ಲಿ ಪರಾಜಿತನಾಗುವವರೆಗೂ ಈ ಅಸ್ತ್ರಗಳನ್ನು ನಾನು ಕೊಡುವುದಿಲ್ಲ. ಇದೇ ನನ್ನ ಶಪಥ. ಕರ್ಣ, ಬೇರೆ ಉಪಾಯವಿಲ್ಲ ಕರ್ಣ, ಬೇರೆ ಉಪಾಯವಿಲ್ಲ. ಸ್ವಪಕ್ಷದಿಂದಲೇ ಅಪಮಾನಿತನಾಗುವ ಇಚ್ಛೆ ಇದ್ದರೆ ಈ ವಸ್ತ್ರಧಾರಣೆ ಮಾಡು. ದ್ರೋಣ ಚಿಲ್ಲಾದಿಗಳು ಇದಕ್ಕಿಂತ ಹೆಚ್ಚಿನ ಅಪಮಾನವನ್ನು ಮಾಡಲು ಯೋಚಿಸಿದರು. ಗುರುಜನರ ಭಕ್ತಿಯಿಂದ ದುರ್ಯೋಧನನು ಅಗಸ್ತ್ಯ ಭಾವವನ್ನು ಹೊಂದುವನು. ಕಾರಣ ಶಕುನಿ, ದುರ್ಯೋಧನದಿಂದ ಪರಿವರ್ತನೆ ಆದ ಮೇಲೆ ನಾನು ಯಾರಿಗೋಸ್ಕರ ಯುದ್ಧ ಮಾಡಲಿ? ಸರಿಯಾಗಿ ಹೇಳಿದೆ ಶಕುನಿ, ಸರಿಯಾಗಿ ಹೇಳಿದೆ. ಭೀಷ್ಮನು ಯುದ್ಧದಲ್ಲಿ ಪರಾಜಿತನಾಗುವವರೆಗೂ ನಾನು ಈ ಅಸ್ತ್ರಗಳನ್ನು ಕೊಡುವುದಿಲ್ಲ. ಇದೇ ನನ್ನ ಸ್ವಲ್ಪ ಶಪಥವೇನು ಪ್ರೇಮಸೇನ, ಶಪಥವೇನು? ನಾನು ನಿನಗಾಗಿ ಎಲ್ಲೆಲ್ಲಿ ಹುಡುಕಿದನು,
ಬಂದು ಎಷ್ಟು ಹೊತ್ತಾಯ್ತು ಮಿತ್ರ, ಎಷ್ಟು ಹೊತ್ತಾಯ್ತು? ಬಹಳ ಒತ್ತಾಗಲಿಲ್ಲ ಗುರುರಾಜ. ಆದರೆ ನಾನು ಒಂದು ಕ್ಷಣವು ಇಲ್ಲಿ ನಿಲ್ಲುವ ಪ್ರವೃತ್ತಿ ನನಗೆ ಬರುತ್ತೇನೆ. ಆಗ ಈ ಕಳ್ಳನ ಶಪಥವೇನೆಂಬುದನ್ನು ನೀನೇ ತಿಳಿಯುವೆ. ನಿಲ್ಲು, ನಿನಗೊಂದು ಸಂತೋಷದ ಸುದ್ದಿ ಇರುವುದು. ಕ್ಷಮಿಸು ಮಿತ್ರ, ಆರ್ಯರ ಮಧ್ಯೆ ಫಲ ದಲಿತರಾಗಿ ಈ ಸೂತ ಕುಲದವನಿಗೆ ಸಂತೋಷದ ಸುದ್ದಿಯಲ್ಲಿರುವುದು. ಬರುತ್ತೇನೆ. ರೀತಿಯೇ ಬೇರೆ ಆಗಿರುವುದಲ್ಲ. ನಾನು ಬಹಳವಾಗಿ ಯೋಚಿಸಿ ಕರ್ಣನನ್ನು ಸೇನಾಧ್ಯಕ್ಷರನ್ನಾಗಿ ಮಾಡಬೇಕೆಂದು ಇಲ್ಲಿಗೆ ಬಂದನು. ಆದರೆ ಆ ಕರ್ಣನು ಹೊರಟೇ ಹೋದನಲ್ಲ ಮಾವ, ಹೊರಟೇ ಹೋದನಲ್ಲ. ಕುರುರಾಜ, ಕುರುರಾಜ, ಇದೇನು ಪರಿಹಾಸ್ಯವೇ ಕುರುರಾಜ? ಇದೇನು ಪರಿಹಾಸ್ಯವೇ? ಕರ್ಣನಿಗೆ ಸೇನಾಧಿಪತ್ಯವನ್ನು ಮಾಡುವುದರಿಂದ ಎಷ್ಟು ಜನರಿಗೆ ಅಪಮಾನವಾಗುವುದು ತಿಳಿದಿರುವೆಯ ಕೊರವೇಶ್ವರ, ತಿಳಿದಿರುವೆಯ? ಏಕೆ ಮಾವ, ಕರ್ಣನು ವೀರಪುರುಷನಲ್ಲವೇ? ಇರಬಹುದು, ಇರಬಹುದು. ಆದರೆ ಅವನಿಗೆ ಸೇನಾಧಿಪತ್ಯವನ್ನು ಕೊಡುವುದರಿಂದ ಎಷ್ಟು ಜನರಿಗೆ ಅಪಮಾನವಾಗುವುದು ಎಂದು ತಿಳಿದಿದೆಯಾ? ಯೋಚಿಸಿದೆಯಾ ದುರ್ಯೋಧನ? ಯೋಚಿಸಿದೆಯಾ? ಭಾರ್ಗವ ವಿಜಯಿಯಾದ ಭೀಷ್ಮ, ಶಸ್ತ್ರಾಧಾರಿಯಾದ ದ್ರೋಣ, ಶಲ್ಯ, ಅಶ್ವತ್ಥಾಮ, ಕೃತವರ್ಮ ಮುಂತಾದ ಇಂಥ ಮಹಾರಥಿಕರನ್ನು ಬಿಟ್ಟು ಆ ಸೂತ ಕುಲದಲ್ಲಿ ಹುಟ್ಟಿದ ಕರ್ಣನಿಗೆ ಸೇನಾಧಿಪತ್ಯ ಕುಲ ಮರ್ಯಾದೆಯನ್ನು ಧಿಕ್ಕರಿಸಿದಂತಾಗುವುದು ದುರ್ಯೋಧನ, ಧಿಕ್ಕರಿಸಿದಂತಾಗುವುದು. ಆದರೆ ಈಗ ತಾನೇ ಕರ್ಣನು ಯುದ್ಧದಲ್ಲಿ ಭೀಷ್ಮನ ಪರಾಜಿತನಾಗುವವರೆಗೂ ಯುದ್ಧವನ್ನು ಮಾಡುವುದಿಲ್ಲವೆಂದು ಶಪಥವನ್ನು ಮಾಡಿರುವ ದುರ್ಯೋಧನ, ಶಪಥವನ್ನು ಮಾಡಿರುವುದು. ಹಾಗಾದರೆ ಈಗ ಏನು ಮಾಡುವುದು ಮಾವ? ದುರ್ಯೋಧನ, ಗುರುರಾಜ ನಿಧಾನವಾಗಿ ಯೋಚಿಸು. ಗುರುರಾಜ ನಿಧಾನವಾಗಿ ಯೋಚಿಸು. ಯುದ್ಧವು ಸನ್ನಿಹಿತವಾಗಿರುವುದು, ಯುದ್ಧವು ಸನ್ನಿಹಿತವಾಗಿರುವುದು. ಈಗಲೇ ಬೇಗ ಹೋಗಿ ಆ ಭೀಷ್ಮನಲ್ಲಿ ಪ್ರಾರ್ಥಿಸು ದುರ್ಯೋಧನ, ಪ್ರಾರ್ಥಿಸು. ಅವರಿಗೆ ಸಮಯವಿಲ್ಲ. ಹಾಗೆ ಆಗಲಿ. ಇಂದು ನನ್ನ ಸಂಕಟ ಮಾವ. ನಡೆ ದುರ್ಯೋಧನ, ನಡೆ. ನಾನು ನೋಡ್ತೇನೆ, ನಡೆ. ಹೋಗು, ಹೋಗ ದುರ್ಯೋಧನ. ದುರ್ಯೋಧನ, ನಿಮ್ಮಪ್ಪನ ಕಣ್ಣು ಕುರುಡಾದರೆ ನಿನ್ನ ತಲೆ ಬುರುಡೆಯ ಕೂಡಲ್ಲ ಮೂಡ, ತಲೆ ಬುರುಡೆಯ ಕೂಡಲ್ಲ ಮೂಡ. ಶಕುನಿ ಎಂಬುದರ ಮೂರಕ್ಷರದ ಅರ್ಥ ಗೊತ್ತೇನೋ ಕೂಡ, ಗೊತ್ತೇನೋ? ಈಗ ಹೇಳುವುದು ಕೇಳು. ಶ ಎಂದರೆ ನನ್ನ ಶತ್ರುಗಳನ್ನು, ನನ್ನ ಶತ್ರುಗಳನ್ನು. ಕು ಎಂದರೆ ಕುರುವಂಶವನ್ನು ಕುತಂತ್ರದಿಂದ, ಕುರುವಂಶವನ್ನು ಕುತಂತ್ರದಿಂದ. ನೀ ಎಂದರೆ ಎಲ್ಲರ ನಿರ್ಮೂಲ, ನಿರ್ಮೂಲ